ಕಂಡ ಮಹಾನ್ ಮಾನವತಾವಾದಿ ಏನು ಅಸ್ಪೃಶ್ಯತೆಯನ್ನು ತೊಲಗಿಸಿ ಜ್ಞಾನದ ಜ್ಯೋತಿಯನ್ನು ವಿಶ್ವಕ್ಕೆ ಬೆಳಗಿಸಿದ ಮಹಾನ್ ಮಾನವತಾವಾದಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜನ್ಮದಿನೋತ್ಸವವನ್ನು ಇವತ್ತು ಸಂಭ್ರಮದಿಂದ ಅತ್ಯಂತ ಸಂಭ್ರಮದ ಸಡಗರದಿಂದ ನಮ್ಮ ಒಂದು ಡಾಕ್ಟರ್ BR ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ನಮ್ಮ ಗೋವಿಂದರಾಜನಗರ ಕ್ಷೇತ್ರದಲ್ಲೇ ತುಂಬ ವೈಭವವಾಗಿ ಒಂದು ಕಾರ್ಯಕ್ರಮವನ್ನು ನಮ್ಮ ಶಾಸಕರಾದ ನಮ್ಮ ಸನ್ಮಾನ್ಯ ಶ್ರೀ ಪ್ರಿಯಾಕೃಷ್ಣ ಸರ್ ಅವರ ಒಂದು ಸಾರಥ್ಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಮಿತ್ರರು, ಹಲವಾರು ಸಂಘ ಸಂಸ್ಥೆಯ ಮುಖಂಡರು ಮತ್ತು ಸ್ಥಳೀಯ ಮುಖಂಡರು ಮತ್ತು ಜೊತೆಗೆ ಇಲ್ಲಿ ಸ್ಥಳೀಯ ನಾಗರಿಕರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಬೆಳಗ್ಗೆಯಿಂದನೇ ಜನರು ಬೆಳಗ್ಗೆಯಿಂದಲೇ ಬಂದು ಬಾಬಾ ಸಾಹೇಬರನ್ನು ನಮಿಸಿ ಹೋಗ್ತಾ ಇದ್ದಾರೆ. ಈ ಒಂದು ಸಂಭ್ರಮದಲ್ಲಿ ಎಲ್ಲರೂ ಸಂಜೆವರೆಗೂ ಭಾಗವಹಿಸ್ತಾರೆ ನಮ್ಮ ಒಂದು ನಿರೀಕ್ಷೆ. ಪ್ರತಿ ವರ್ಷವೂ ನೋಡ್ತೀವಿ, ಸಂಜೆ ರಾತ್ರಿ 8-9 ಗಂಟೆ ಆದ್ರೂ ಜನ ಬರ್ತಾನೆ ಇರ್ತಾರೆ. ಈ ಸಂಭ್ರಮದಲ್ಲಿ ನಾವೆಲ್ಲರೂ ಮತ್ತೆ ಭಾಗಿಯಾಗೋಣ ಅಂತ ಮತ್ತೆ ಕೇಳ್ಕೊಳ್ತೀವಿ. ಹಿಂದೆಗಡೆ ನಾವು ಅವ್ರು ಬದಲಿಸಿದಂಥ ಕಾನೂನೇ ಬದಲಿಸ್ತೀವಿ ಹಾಗೆ ಆಮೇಲೆ ಅದರಲ್ಲಿ ಹೆಚ್ಚಿಗೆ ಪತ್ರಿಕಾ ಮಿತ್ರರಿಗೆ ಎಲ್ಲರಿಗೂ ಗೊತ್ತಿದೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದ ಒಂದು ಅಡಿಯಲ್ಲಿ ನಾವೆಲ್ಲರೂ ಏನು ಬದುಕಿ ಬಾಳಬೇಕಾಗಿರೋಂಥ ಒಂದು ಸನ್ನಿವೇಶದಲ್ಲಿ ಪ್ರಸ್ತುತ ದೇಶದಲ್ಲಿ ಎಲ್ಲೋ ಒಂದು ಕಡೆ ನಮಗೆ ಪ್ರತಿ ದಿವಸನೂ ಒಂದು ಸಂವಿಧಾನದಲ್ಲಿ ಬದಲಾವಣೆ ತರುವಂಥ ವಿಚಾರಗಳು ಮತ್ತು ಬೇರೆ ಬೇರೆ ರೀತಿ ಸಂವಿಧಾನದ ಬಗ್ಗೆ ಮಾತಾಡ್ಕೊಂಡು ಬರ್ತಾನೇ ಇದ್ದಾರೆ. ಕೆಲವೊಂದು ವಿರೋಧಿ ಬಣ ಇರೊಂದು ವಿರೋಧಿ ಶಕ್ತಿ ದೇಶದಲ್ಲಿ ಇದ್ದೇ ಇದೆ. ಇದನ್ನು ಮೆಟ್ಟಿ ನಿಲ್ಲುವಂಥ ಆ ಶಕ್ತಿಗಳನ್ನೆಲ್ಲ ನಾವು ಒಂದು ಮೆಟ್ಟಿ ನಿಲ್ಲುವಂಥ ಒಂದು ವಾತಾವರಣವನ್ನು ಸಹ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕಾಣ್ತೀವಿ. ಮೂಲ ಸಂವಿಧಾನವನ್ನು ಎಷ್ಟೋ ತಿದ್ದುಪಡಿ ಮಾಡ್ತಕ್ಕಂಥ ವ್ಯವಸ್ಥೆ ಇವತ್ತು ನಡೀತಾ ಇದೆ ಸರ್, ಏನು ಹೇಳ್ತೀವಿ ಸರ್? ಅದು ನಮ್ಮ ಸ್ವತಂತ್ರ ಬಂದ ನಂತರ ಏನು ಭಾರತ ದೇಶದಲ್ಲಿ ಒಂದು ಬಲಿಷ್ಠ ಸಂವಿಧಾನ, ನಮಗೆ ವಿಶ್ವವೇ ಮೆಚ್ಚಿದೆ ಆ ಒಂದು ಸಂವಿಧಾನನ. ಮತ್ತು ಜೊತೆಗೆ ಬಾಬಾ ಸಾಹೇಬರು ಕೊಟ್ಟಿರೋಂಥ ಸಂವಿಧಾನವನ್ನು ಹಲವು ರಾಷ್ಟ್ರಗಳಲ್ಲಿ ಅದನ್ನು ಅಳವಡಿಸ್ಕೊಂಡಿದ್ದಾರೆ. ಅದು ನಮಗೆ ಹೆಮ್ಮೆಯ ವಿಚಾರ. ಅದರಲ್ಲಿ ನಮ್ಮ ಭಾರತದ ಸಂವಿಧಾನದಲ್ಲಿ ಅನೇಕ ಒಂದು ಬದಲಾವಣೆಗಳನ್ನ ತರುವಂಥ ಪ್ರಯತ್ನಗಳು ಮತ್ತು ನಡೆದಿದೆ. ಮತ್ತು ಮುಂದೇನೂ ಎಷ್ಟೋ ವಿಚಾರಗಳು ಬದಲಾವಣೆ ಆಗಬೇಕಂತ ಇನ್ನೂ ಸಹ ಒಂದು ಸರ್ತಿ ಸಾಲಲ್ಲಿ ನಿಂತಿವೆ. ಇವಾಗೇನು ಹೋರಾಟಗಳು ನಡೀತಾ ಇದೆ ದೇಶದ ವ್ಯಾಪ್ತಿ, ಆ ಒಂದು ಹೋರಾಟಗಳಿಂದ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯೂ ಸಂವಿಧಾನದಲ್ಲಿ ಬದಲಾವಣೆ ಆಗಬಾರ್ದು ಅನ್ನೋ ಒಂದು ಕಾನೂನು ಜಾರಿ ಆಗಬೇಕಂತ ನಾವೆಲ್ಲರೂ ನಿರೀಕ್ಷೆಯಲ್ಲಿದ್ದೀವಿ ಸರ್. ಮೊದಲನೇದಾಗಿ ಇವತ್ತು ಏಪ್ರಿಲ್ 14ನೇ ತಾರೀಕು ಇಡೀ ವಿಶ್ವಕ್ಕೆ ಗೊತ್ತು. ಏಪ್ರಿಲ್ 14ನೇ ತಾರೀಕು ಅಂತಂದರೆ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ 135 ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಗೋವಿಂದರಾಜನಗರ ಮತ್ತು ವಿಜಯನಗರ ಡಾಕ್ಟರ್ BR ಅಂಬೇಡ್ಕರ್ ಅನುಯಾಯಿಗಳ ವೇದಿಕೆಯಿಂದ ಡಾಕ್ಟರ್ BR ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ. ನಮ್ಗೆ ತುಂಬ ಖುಷಿ ಆಗ್ತಾಯಿದೆ. ಮತ್ತು ಈ ಆಚರಣೆ ಇದನ್ನು ನಾವು ಯಾರು ಈ ಸ್ಥಳೀಕರ ಮುಖಂಡರು ಮತ್ತು ಅಭಿಮಾನಿಗಳು ಮತ್ತು ಅನುಯಾಯಿಗಳು ಮಾತ್ರ ಮಾಡೋದಲ್ಲ. ಈ ಒಂದು ಅಂಬೇಡ್ಕರ್ ಬಗ್ಗೆ ಇವಾಗಿನ ಮಕ್ಕಳುಗಳು ಕೂಡ ಇದ್ರ ಬಗ್ಗೆ ನಾವು ಒಂದು ಜಾಗೃತಿ ಮೂಡಿಸ್ತಾ ಬರಬೇಕು ಅವರಿಗೆ. ಆ ಮಕ್ಕಳಲ್ಲೂ ಕೂಡ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಒಂದು ಫೋಟೋ ಇಟ್ಟು ಅವ್ರ ಬಗ್ಗೆ ಹೇಳ್ತಾ ಹೋದರೆ ಮುಂದಿನ ಪೀಳಿಗೆ ಮಕ್ಕಳಿಗೂ ಕೂಡ ಗೊತ್ತಾಗುತ್ತೆ ಅಂಬೇಡ್ಕರ್ ಏನೇನು ಮಾಡಿದ್ದಾರೆ, ಅವರು ಇಲ್ಲ ಅಂದಿದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತಾಯಿತ್ತು, ಅವ್ರು ಸಂವಿಧಾನ ಬರೆದಿರಲಿಲ್ಲ ಅಂದಿದ್ರೆ ಶಿಲ್ಪಿ ರಚನೆ ಮಾಡಿರಲಿಲ್ಲ ಅಂದರೆ ಏನಾಗ್ತಾಯಿತ್ತು ಅಂತ ಅಂದ್ಬಿಟ್ಟು ಗೊತ್ತಾಗ್ತಾಯಿತ್ತು. ಇವತ್ತು ನಾವೆಲ್ಲ ಎಷ್ಟು ಸ್ವತಂತ್ರವಾಗಿ ಹೋರಾಟ ಮಾಡ್ಕೊಂಡಿದ್ದೀವಿ ಅಂತಂದರೆ ಅದಕ್ಕೆಲ್ಲದಕ್ಕೂ ಮೂಲ ಕಾರಣ ಬಂದು ನಮಗಿರ್ತಕ್ಕಂಥ ಒಂದು ಸಂವಿಧಾನ.